ಹಾಯ್ ಹಲೋ ನಮಸ್ಕಾರ. ಸಿಟಿ ಲೈಫ್ನ ಎಂಜಾಯ್ ಮಾಡಿ 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 ಬೇಸತ್ತೋಗಿರೋರು ಬೇಕಾದರೆ ಹಳ್ಳಿ ಜೀವನನ ಸವಿಬೋದು. ಸೊ ಚಿಲ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಇದು. ಓಕೆ, ಐ ವಿಲ್ ಟೀಚ್ ಯು ಒಂದು ಸಾಂಗ್. ಓಕೆ, ಎಲ್ಲಾದರೂ ಇರು ಎಲ್ಲ ಇರು ಎಂತಾದರೂ ಇರು ಎಂತ ಇರು. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ರಾಜ್. ಸೊ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಪಾಂಡಿಚೇರಿಗೆ ಬಂದಿದ್ದೀನಲ್ಲ, ಸೊ ಅದ್ರ ಸಲುವಾಗಿ ಇವತ್ತು ನಾನು ಸ್ಟೇ ಮಾಡಿರೋಂಥ ಜಾಗ ನೆಬುಲಾ ನೆಸ್ಟ್ ಹಾಸ್ಟೆಲ್ ಅಂಡ್ ಕೆಫೆ. ಸೊ ನೆಬುಲಾ ಇನ್ನೆಷ್ಟು ಸಿಟಿಯಿಂದ ಒಂದು 10 ಕಿಲೋಮೀಟರ್ಸ್ ಒಳಗಡೆ ಇದೆ. ಕಂಪ್ಲೀಟ್ಲಿ ಸುತ್ತಮುತ್ತ ಎಲ್ಲ ಕಡೆ ಕಾಡು. ನೀವು ನೋಡ್ಬೋದು, ಈ ಕಡೆ ಕಂಪ್ಲೀಟ್ಲಿ ಕಾಡು, ಜನಗಳಂತೂ ಇಲ್ವೇ ಇಲ್ಲ. ಸೊ ಪೀಸ್ಫುಲ್ ಆಗಿ ಚಿಲ್ ಮಾಡ್ಬೋದು. ಚಿಲ್ ಮಾಡಬೇಕು ಅಂತ ಇರೋರು ಈ ಒಂದು ಕೆಫೆಗೆ ಬಂದರೆ ನಿಜವಾಗ್ಲೂ ಸಕ್ಕತ್ತಾಗಿ ಚಿಲ್ ಮಾಡ್ಬೋದು. ಸೊ ನೋಡಿ, ನೆಬುಲಾ ನೆಸ್ಟ್ ಹಾಸ್ಟೆಲ್ ಕೆಫೆ. ಬನ್ನಿ ಒಳಗಡೆ ಹೋಗೋಣ. ಸೊ ರೂಮ್ಸ್ಗಳು ಯಾವ ಥರ ಇದೆ, ಆಮೇಲೆ ಯಾವ್ಯಾವ ಥರ ಫನ್ನಿ ಆ್ಯಕ್ಟಿವಿಟೀಸ್ ಇದೆ ಅದನ್ನೆಲ್ಲ ನೋಡೋಣ. ಸೊ ವೆಹಿಕಲ್ ತೊಗೊಂಡ್ವಿ, ನಾವು ರೆಂಟ್ಗೆ ತೊಗೊಂಡಿದ್ವಿ. ಇದೇ ಗಾಡಿ ನಮ್ಮದು. ಇದೊಂದು ಗಾಡಿ ರೆಂಟಿಗೆ ತೊಗೊಂಡ್ವಿ. 400 ಪರ್ ಡೇ, ಅಂದರೆ 12 ಅವರ್ಸ್ಗೆ 400 ಹೇಳ್ತಾರೆ. ಸೊ 12 ಅವರ್ಸ್ಗೆ 400 ತೊಗೊಂಡು ಬಂದಿರೋಂಥ ಗಾಡಿ. ಬನ್ನಿ. ಸೊ ನೋಡ್ಬೋದು, ಕಂಪ್ಲೀಟ್ಲಿ ಹಳ್ಳಿ ಸ್ಟೈಲಲ್ಲೇ ಇದೆ ನೋಡಿ. ಎಲ್ಲ ಗರಿಯಿಂದ ಮಾಡಿರೋದೇ ಮನೆಗಳು, ಯಾವುದೂ ಸಿಮೆಂಟ್ ಇಟ್ಟಿಗೆ ಕಟ್ಟಿ. ಸಿಟಿ ಲೈಫ್ ಅಂತೂ ಇಲ್ವೇ ಇಲ್ಲ ಇಲ್ಲಿ. ಸಿಟಿ ಲೈಫಲ್ಲಿ ಇದು ಬೇಜಾರಾಗಿ ಬೇಕಾದ್ರೆ ಇಂಥ ಹಳ್ಳಿ ಸ್ಟೈಲ್ನ ಎಂಜಾಯ್ ಮಾಡಬೇಕು ಅಂತ ಇರೋರು ಇಲ್ಲಿಗೆ ಬಂದು ಎಂಜಾಯ್ ಮಾಡ್ಬೋದು. ಬನ್ನಿ, ಫಸ್ಟ್ ಕಿಚನ್ನು. ಇದು ಕಿಚನ್ ಏರಿಯಾ. ಆ್ಯಕ್ಚುಲಿ ಇಲ್ಲಿ ಟಿಫನ್ನು, ಲಂಚ್ ಕೊಡ್ತಾರೆ, ಡಿನ್ನರ್ ಇರಲ್ಲ. ಸೊ ಕಾಫಿ ತಿಂಡಿ ಏನು ಬೇಕಾದ್ರೂ ಇಲ್ಲಿ ಸಿಗುತ್ತೆ. ಇದು ಕಂಪ್ಲೀಟ್ಲಿ ಕಿಚನ್ ಒಳಗಡೆ. ಈ ಕಿಚನಲ್ಲಿ ನಿಮ್ಗೆ ಯಾವ್ದು ಮೆನು ಬೇಕಾದ್ರೆ ಕೊಡ್ತಾರೆ. ಸೊ ಇಲ್ಲಿ ಮೆನು ಇದೆ. ತುಂಬ ಎಕ್ಸ್ಪೆನ್ಸಿವ್ ಅನ್ನೋದೇನು ಇಲ್ಲ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಇಲ್ಲಿ ಲಂಚು, ಬ್ರೇಕ್ಫಾಸ್ಟು, ಜ್ಯೂಸು, ಟೀ, ಕಾಫಿ ಏನು ಬೇಕಾದ್ರೂ ಸಿಗುತ್ತೆ. ಸೊ ಜೊತೆಗೆ ಪೆಟ್ ಲವರ್ಸ್ ಆಗಿದ್ರೆ ನೀವು ಆರಾಮಾಗಿ ಇಲ್ಲಿ ಪೆಟ್ಸ್ಗಳನ್ನ ಅಲೋ ಮಾಡ್ತಾರೆ. ಇಲ್ಲೂ ಕೂಡ ಪೆಟ್ಸ್ಗಳಿದೆ. ನಾಯಿ, ಇದು ಡಾಗ್ಸು, ಕ್ಯಾಟ್ಸ್ಗಳಿದೆ. ಆಮೇಲೆ ಅಲ್ಲಲ್ಲಿ ಪಕ್ಷಿಗಳು ಇವೆಲ್ಲ ಹೋಗ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಸೊ ಪೆಟ್ಸ್ ಲವರ್ಗಂತೂ ಇಲ್ಲಿ ಹೇಳಿ ಮಾಡಿಸಿದ ಜಾಗ. ಸೊ ಇಂಥ ಕಾಲದಲ್ಲಿ ಏನಂತಂದರೆ ಹಳ್ಳಿಲಿರೋರೇನೆ ಸಿಟಿ ಲೈಫ್ ಥರ ಕಟ್ಸ್ಕೊಂಡಿರ್ತಾರೆ. ಬಿಲ್ಡಿಂಗ್ಸ್ಗಳು ಅದೆಲ್ಲ ಕಟ್ಸ್ಕೊಂಡಿರ್ತಾರೆ. ಸೊ ಹಂಚಿನ ಮನೆಗಳು, ಆಮೇಲೆ ಈ ಥರ ಗರಿ ಮನೆಗಳು ಎಲ್ಲೇ ಹಳ್ಳಿಗೆ ಹೋದ್ರೂ ಸಿಗಲ್ಲ. ಸೊ ಈ ಒಂದು ಕೆಫೆ, ಈ ಒಂದು ಇದರಲ್ಲಿ ರೆಸಾರ್ಟಲ್ಲಿ ನೀವು ಹಳ್ಳಿ ಲೈಫ್ ಸ್ಟೈಲಲ್ಲಿ ಗರಿ ಮನೆ ನೋಡ್ಬೋದು. ಬನ್ನಿ ನೋಡೋಣ ಒಳಗಡೆ ಯಾವ ಥರ ಇದೆ. ನೋಡಿ, ಕೆಳಗಡೆ ಇದು ಕೂಡ ಮರದಲ್ಲೇ ಮಾಡಿರೋದು. ಮರದಲ್ಲೇ ಮಾಡಿ ಒಂದು ಬೆಡ್ ಇದೆ, ಡಬಲ್ ಬೆಡ್ಡು. ಜೊತೆಗೆ ಮಸ್ಕಿಟೋಸು ಏನು ಬರಬಾರ್ದು, ಅಂದರೆ ಸೊಳ್ಳೆ, ಅಂದರೆ ಸುತ್ತಮುತ್ತ ಕಾಡಿರೋದ್ರಿಂದ ಇನ್ ಕೇಸ್ ಸೊಳ್ಳೆ ಇರೋದ್ರಿಂದ ಮಸ್ಕಿಟೋ ನೆಟ್ ಕೂಡ ಇದೆ. ಸೊ ಸೊಳ್ಳೆ ಪರದೆ ಹಾಕೊಂಡು ಆರಾಮಾಗಿ ಮಲ್ಕೊಬೋದು. ಮೇಲ್ಗಡೆ ಫ್ಯಾನ್ ಇದೆ. ಜೊತೆಗೆ ಈ ಲೈಟ್ಸ್ ಇದೆ. ಇದು ಈ ಲೈಟ್ಸ್ಗಳೆಲ್ಲ ಇದೆ, ಬಟ್ ಆನ್ ಹೆಂಗೆ ಮಾಡಬೇಕು ಅದು ಗೊತ್ತಾಗ್ತಾ ಇಲ್ಲ. ಸೊ ಫ್ಯಾನ್ ಒಂದು ಆನ್ ಮಾಡಿಬಿಟ್ರೆ ಯಾವ AC ರೂಮು ಬೇಕಾಗಿಲ್ಲ, ಇಲ್ಲಿ ಆರಾಮಾಗಿ ಚಿಲ್ ಮಾಡ್ಬೋದು. ಸೊ ಬೆಡ್ ನೋಡಿ, ಕಂಫರ್ಟಬಲ್ ಆಗಿ ಡಬಲ್, ಇಬ್ರು ಮಲ್ಕೋಬೋದು. ಆರಾಮಾಗಿ 3 ಜನ ಮಲ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಬನ್ನಿ, ಇದು ಡಬಲ್ ರೂಮ್. ಇದು ಇನ್ನು ನಾವು ಸ್ಟೇ ಮಾಡಿರೋದು 3 ರೂಮು, ಅಂದರೆ 3 ಮೆಂಬರ್ಸು ಸ್ಟೇ ಆಗೋ ಥರ. ಸೊ ಇಲ್ಲಿ ಬಾಯ್ಸ್ಗಳು ಬಂದು ಬೇಕಾದರೆ ಬ್ಯಾಡ್ಮಿಂಟನ್ ಆಡ್ಬೋದು, ಥ್ರೋಬಾಲ್ ಆಡ್ಬೋದು. ಸೊ ನೆಟ್ ಇದೆ ನೋಡಿ, ಅವರೇ ಕೊಡ್ತಾರೆ ಬ್ಯಾಟ್ಸು.
ಬ್ಯಾಟ್ ಇದೆ, ಸೈಕ್ಲಿಂಗ್ ಮಾಡ್ಬೋದು. ಸ್ಕಿಪ್ಪಿಂಗ್ ಬೇಕಾದ್ರೆ ಬೆಳಗ್ಗೆ ಹೊತ್ತು ಬೇಕಾದ್ರೆ ಎಕ್ಸರ್ಸೈಸ್ ಮಾಡ್ಬೋದು. ಬನ್ನಿ ಇಲ್ಲಿ ಕ್ಯಾಟ್ ಬಾ. ಸೊ ಆಟ ಆಡ್ಬೋದು ಆರಾಮಾಗೆ. ಇಲ್ಲೊಂದಿದೆ ಮೇಲೊಂದು ಮನೆ ಇದೆ ನೋಡಿ, ಮೇಲೊಂದು ರೂಮ್ ಅಂದರೆ ಡಬಲ್ ಅನ್ಸುತ್ತೆ, ನೋಡೋಣ ನೀವು ಮೇಲೆ. ಇದು ಇನ್ನೂ ಚೆನ್ನಾಗಿದೆ ಆ್ಯಕ್ಚುಲಿ, ಒಳ್ಳೆ ವ್ಯೂ ಬರುತ್ತೆ ಅಲ್ಲ. ಇದು ಆ್ಯಕ್ಚುಲಿ ಬೆಟರ್ ವ್ಯೂ ಇದೆ. ಸೊ ಕಾಡೆಲ್ಲ ನೋಡ್ಬೋದು. ಇದು ಗ್ರೂಪ್ಸ್ ಏನಾದ್ರು ಬಂದರೆ ಗ್ರೂಪ್ಸ್ಗೆ ಅಂತ ಮಾಡಿರೋದು. ಸೊ ಬೆಡ್ ನೋಡಿ, 5 ಜನ, ಒಟ್ಟು 5 ಬೆಡ್ ಇದೆ. 5 ಬೆಡ್ಡು 5 ಜನ ಮಲ್ಕೋಬೋದು, ಎಕ್ಸ್ಟ್ರಾ ಬೇಕಾದ್ರೆ ಮಲ್ಕೋಬೋದು ನೋಡಿ. ಸೊ ಚಿಲ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಇದು. ಸೊ ಇಲ್ಲಿ ಬ್ಯಾಡ್ಮಿಂಟನ್ ಆಡ್ಬೋದು. ಆಮೇಲೆ ಏನು ಹಟ್ಟುಗಳು ಇದನ್ನ ಎಲ್ಲೂ ಸಿಗಲ್ಲ, ಈ ತರ ಹಟ್ಟುಗಳು ಬೆಂಗಳೂರಲ್ಲಂತೂ ಸಿಗೋದೇ ಇಲ್ಲ. ಕೆಲವೊಂದು ಎಲ್ಲೆಲ್ಲೋ ರೆಸಾರ್ಟ್ಗಳಲ್ಲಿ ಇರ್ಬೋದೇನೋ ಅಷ್ಟೇ. ಇವಾಗ ಈ ತರ ರೆಸಾರ್ಟ್ ಬೆಂಗಳೂರಲ್ಲೂ ಇಲ್ಲ ಬಿಡಿ. ಬೆಂಗಳೂರಲ್ಲಿ ಅಂದ್ರೆ ಈ ಸ್ಟೈಲ್ ಅಲ್ಲಿ ಇರುವಂತ ರೆಸಾರ್ಟ್ ಇಲ್ಲವೇ ಇಲ್ಲ. ಸೊ ಆಮೇಲೆ ಈ ಕಡೆ ಬಂದ್ರೆ ಸೊ ಕಂಪ್ಲೀಟ್ ಆಗಿ ವೈಫೈ ಕೂಡ ಇಲ್ಲಿ ಅವೈಲಬಲ್ ಇದೆ. ದೊಡ್ಡ ಕಾಡ್ ಇದೆ ಆಕ್ಚುಲಿ, ಪಾಂಡಿಚೇರಿಲಿ ಕಾಡ್ ಇದೆ, ಕಾಡ್ ಸೆಂಟ್ರಲ್ ಇರುವಂತ ರೆಸಾರ್ಟ್. ಸೊ ಅಲ್ಲೂ ಕೂಡ ವೈಫೈನ ಇಲ್ಲಿ ಹಾಕಿದರೆ ನಾವು ವೈಫೈ ಫ್ರೀ ಯೂಸ್ ಮಾಡ್ಬೋದು. ಸೊ ಜೊತೆಗೆ ನೋಡಿ ಯಾವ ತರ ಇದು ಡೆಕೋರೇಷನ್ಗಳನ್ನ ಮಾಡಿದ್ದಾರೆ. ಸೊ ಈ ಪ್ಲೇಸ್ ಬಂದು ಚಿಲ್ ಮಾಡೋದಕ್ಕೆ ಅಂದ್ರೆ ನೈಟ್ ಟೈಮಲ್ಲಿ ಸೊ ಗಿಟಾರ್ನ ಬಾರಿಸ್ಕೊಂಡು ಹಾಡು ಹೇಳ್ಕೊಂಡು ಚಿಲ್ ಮಾಡ್ಬೋದು. ಇಲ್ಲಿ ಡೆಕೋರೇಷನ್ ಈ ಟೈಮಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಲೈಟಿಂಗ್ಸ್ ಗಳೆಲ್ಲ, ಬಟ್ ನೈಟ್ ಟೈಮಲ್ಲಿ ಸಕ್ಕದಾಗಿ ಕಾಣಿಸುತ್ತೆ. ಈ ಲೈಟ್ಸ್ ಎಲ್ಲ ಆನ್ ಮಾಡಿದ್ರೆ ಸೂಪರ್ ಆಗಿ ಕಾಣಿಸುತ್ತೆ. ಗಿಟಾರ್ ಪ್ಲೇ ಮಾಡ್ಕೊಂಡು ಮ್ಯೂಸಿಕ್ ಮಾಡ್ಕೊಂಡು ಆರಾಮಾಗಿ ಫ್ರೆಂಡ್ಸ್ ಜೊತೆ ಚಿಲ್ ಮಾಡ್ಬೋದು. ಇಲ್ಲಿ ಕೆಲವರು ಬುಕ್ಸ್ಗಳು ಇಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಬುಕ್ಸ್ಗಳನ್ನ ಓದುವಂಥವ್ರು ಸೊ ಬುಕ್ಸ್ಗಳನ್ನ ಓದ್ಬೋದು. ಅದ್ರ ಜೊತೆಗೆ ಇಲ್ಲಿ ಆಲ್ಮೋಸ್ಟ್ ಪೀಪಲ್ಸ್ ಇಲ್ಲಿ ಯಾರು ಬರ್ತಾರೆ ಅಂತಂದ್ರೆ ಆಲ್ಮೋಸ್ಟ್ ವರ್ಕಿಂಗ್ ಪೀಪಲ್ಸ್ ಬರ್ತಾರೆ. ಇಲ್ಲೂ ಕೂಡ ಏನು ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಕಂಫರ್ಟಬಲ್ ಇದೆ, ಯಾಕಂದ್ರೆ ವೈಫೈ ಇದೆ, ಎನಿ ಟೈಮ್ ಕರೆಂಟ್ ಇರುತ್ತೆ, ಪವರ್ಸ್ ಇರುತ್ತೆ. ಸೊ ಇಲ್ಲೇ ಆರಾಮಾಗಿ ಚಿಲ್ ಮಾಡ್ತಾ ಬೇಕಾದ್ರೆ ವರ್ಕ್ ಮಾಡ್ಬೋದು ನೋಡಿ. ಆಕ್ಚುಲಿ ವೆದರ್ ಎಲ್ಲ ನೋಡಿದ್ಮೇಲೆ, ವೈಫೈ ಎಲ್ಲ ನೋಡಿದ್ಮೇಲೆ ನಮ್ಗೆ ಏನ್ ಅನ್ಸ್ತು ಅಂದ್ರೆ, ನಾನು ವರ್ಕ್ ಫ್ರಮ್ ಹೋಮೇ ಮಾಡ್ತಾ ಇರೋದು. ಸೊ ರಜಾ ಹಾಕಿಲ್ಲ ಅಂದಿದ್ರೆ ಇನ್ನೊಂದು 2 ದಿವಸ ಇಲ್ಲೇ ಮಾಡ್ಬಿಡ್ಬೋದಾಯ್ತು ಕೆಲಸ, ಯಾಕಂದ್ರೆ ವೈಫೈ ಕನೆಕ್ಷನ್ ಇದೆ, ಎಲ್ಲ ಇದೆ. ಸೊ ಯಾಕಂದ್ರೆ ನಾವು ಮಾಡ್ತಿರೋ ಕೆಲಸ ಇವಾಗ ವರ್ಕ್ ಫ್ರಮ್ ಹೋಮ್ ಅಂತಾನೆ ಅಲ್ಲ, ಎಲ್ಲ ಕೆಲಸ ಕೂಡ ತುಂಬಾ ಪ್ರೆಷರ್ ಇರುತ್ತೆ. ಸೊ ಇಲ್ಲಿ ಬಂದ್ರೆ ನಾವು ತುಂಬಾ ರಿಲೀಫ್ ಮಾಡ್ಬೋದು. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವಿಲ್ಲಿ ಬಂದು ಚಿಲ್ ಮಾಡ್ಬೋದು. ಸೊ ಇದೊಂದು ಹಟ್ಟು, ಸೊ ಡಬಲ್ ಬೆಡ್ ಇದೆ. ಸೊ ವಾಶ್ರೂಮ್ಗಳ ಬಗ್ಗೆ ತಗೊಳ್ತೀನಿ ಅಂತಂದರೆ ಇಲ್ಲಿ ಕಂಪ್ಲೀಟ್ ಎಲ್ಲರಿಗೂ ಒಂದು 3 ಟಾಯ್ಲೆಟ್ ಇದೆ, ವಾಶ್ರೂಮು, ಸೊ ಬಾತ್ರೂಮ್ ಕೂಡ ಇದೆ. ಸೊ ಆವಾಗಲೂ ಫ್ರೀನೇ ಇರುತ್ತೆ. ಸೊ ಆಲ್ಮೋಸ್ಟ್ ವೀಕೆಂಡ್ಸ್ಗಳು ಬಂದರೆ ಬುಕ್ಕಿಂಗ್ ಮಾಡ್ಬಿಟ್ಟು ಇರ್ತಾರಲ್ವಾ, ಅವ್ರಿಗೂ ಏನು ಫ್ರೀಯಾಗೇ ಇರುತ್ತೆ. ಸೊ ವೀಕ್ ಡೇಸಲ್ಲಿ ಬಂದ್ರಂತೂ ಫುಲ್ ಖಾಲಿನೇ ಇರುತ್ತೆ ಈ ಕೆಫೆ. ಸೊ ಇಲ್ಲಿ ಬಂದರೆ ವಿ ಹ್ಯಾವ್ ಎ ಟೆಂಟ್ ಆಲ್ಸೋ. ಸೊ ಟೆಂಟ್ ಸ್ಟೇ ಮಾಡ್ತೀನಿ ಅನ್ನೋರಿಗೆ ಟೆಂಟ್ಸ್ ಎಲ್ಲ ಅವೈಲಬಲ್ ಇದೆ. ಟೆಂಟ್ಸ್ ಆಲ್ಸೋ ಇರುತ್ತೆ, ಟೆಂಟ್ ಕೂಡ ಇದೆ. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಎಂಜಾಯಬಲ್ ಥಿಂಗ್ ಆ್ಯಕ್ಚುಲಿ. ಸೊ ಅದು ಬಿಟ್ಟು ನಾವು ಫೈರ್ ಕ್ಯಾಂಪ್ ಏನಾದ್ರು ಮಾಡ್ತೀವಿ ನೈಟ್ ಟೈಮಲ್ಲಿ ಚಿಲ್ ಮಾಡೋದಕ್ಕೆ ಅಂತಂದರೆ, ಸೊ ಇಲ್ಲಿ ಫೈರ್ ಕ್ಯಾಂಪ್ ಕೂಡ ಮಾಡ್ಬೋದು, ಚಿಲ್ ಮಾಡ್ಬೋದು. ಸೊ ಮತ್ತು ನಮ್ಮ ಈ ಕೆಫೆ ಓನರ್ ಒಬ್ಬರು ಬ್ಯೂಟಿಫುಲ್ ಲೇಡಿ ಇದ್ದಾರೆ. ಸೊ ಶಿಸ್ ನೇಮ್ ಇಸ್ ಕ್ರಿಸ್ಟಿನ್ ಆ್ಯಕ್ಚುಲಿ. ಓಕೆ, ಈ ನೆಬುಲಾ ನೆಸ್ಟ್ ಕೆಫೆ ಓನರು ಆ್ಯಕ್ಚುಲಿ ಸೊ ಮೇಂಟೈನ್ಸ್ ಕಂಪ್ಲೀಟ್ಲಿ ನಿಮ್ಮ ಜೊತೆ ಇದ್ದಾರೆ, ಕ್ರಿಸ್ಟಿನಾ ಅಂತ. ಹಾಯ್, ಹೆಲೋ. ಟೆಲ್ ಮಿ ಅಬೌಟ್ ದಿಸ್ ಪ್ರಾಪರ್ಟಿ.
So we start like 1 year before, my boyfriend and me. He's from Tamil Nadu and I'm from Spain. And we rebuild some the roof of the huts and the new toilets, and we are trying to keep the garden more green and more colorful. Actually, what is the specialty in this property, Nebula Nescafe? What is specialty? Speciality, I think they're peaceful. No, it's very quiet and the weather. It's nice. When you wake up, you can only listen to birds, and also the food. It's really good, homemade food. Actually, tell me about kitchen. What type of foods you will provide? Mainly, we have South Indian food like dosa, idli in the mornings, and with sambar, chutney. And for lunchtime, like veg meals, chicken, fish, like. ಆ್ಯಕ್ಚುಲಿ ಇವರು ಸ್ಪೈನ್ ಅವರು, ಓಕೆನಾ? ಸ್ಪೈನ್ ಅವರು ಇಲ್ಲಿ ಪಾಂಡಿಚೇರಿವರೆಗೂ ಬಂದು ಇಷ್ಟು ಪ್ರಾಪರ್ಟಿ ಮಾಡಿ ಇದೊಂದು ಓಪನ್ ಮಾಡಿದ್ದಾರೆ ಅಂತಂದರೆ ಅದು ಗ್ರೇಟ್. ಆ್ಯಕ್ಚುಲಿ ಇವ್ರ ಬಾಯ್ ಫ್ರೆಂಡ್ ಇಲ್ಲಿ ಅವರು ಅಂತೆ, ತಮಿಳ್ನಾಡವರು. ಸೊ ಅವ್ರ ಜೊತೆ ಕೈ ಜೋಡಿಸಿ ಇವರು ಪ್ರಾಪರ್ಟಿ ಮಾಡಿರೋದು. ಆ್ಯಕ್ಚುಲಿ ವಾಟ್ ಯು ಡೂ ಆ್ಯಕ್ಚುಲಿ ಇನ್ ಯುವರ್ ಪರ್ಸನಲ್ ಲೈಫ್ ಫ್ರಮ್ teacher. ಸ್ಪೇನ್? Yeah, I'm a teacher. I teach maths, chemistry, physics to kids. And I Okay, teach you're a Spanish. teacher. Yeah. So scary for me. And also I teach Spanish to foreigners. Don't beat me, okay? As your teacher. You should leave Hmm. learning some Spanish. Spanish. Yeah. Yeah, I love to learn. Yeah, at least how are you? Hello. Do you know how is hello? No. Hola. Hola. Hola, ¿qué tal? Hola. ಕೇಳಿ ಸಾಂಗ್ ಕೇಳಿದೀವಿ. ಸಾಂಗ್ ಏನದು? Hola. Oh my god. Hola. That the reels going on trend, no, that time. Oh, okay. Actually, you have to learn Kannada. We are Kannada peoples actually. Mhm. They are seeing actually Kannada peoples. The Karnataka. Oh. You are from Karnataka. You have to learn Kannada. Okay. Say one thing, one word. Okay, I will teach you. Okay, Jai Karnataka. Jai Karnataka. Jai Kannada. Kannada. Jai Karnataka. Jai Kannada. Okay, I will teach you one song. Okay, the famous Dr. Rajkumar sing a song. That song actually. ನನಗೆ ಇಂಗ್ಲಿಷ್ ಅಷ್ಟು ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ. ಎಲ್ಲಾದರೂ ಇರು, ಎಲ್ಲ ಇರು ಇರು, ಎಂತಾದರೂ ಇರು, ಎಂತ ಇರು ಇರು, ಎಂದೆಂದಿಗೂ ನೀ, ಎಂದೆಗಿಗೂ ರಿಂಗಿ, ಎಂದೆಂದಿಗೂ ನೀ, ಎಂದೆಗಿಗೂ ರಿಂಗಿ, ಕನ್ನಡವಾಗಿರು, ಕನಗಗೂರಿಗೂ, ಕನ್ನಡವಾಗಿರು, ಬಗಿರು, ಕನಗ, ಕನ್ನಡವಾಗಿರು, ಬಗಿರು, ಕನ್ನಡವೇ ಸತ್ಯ, ಕನ್ನಡವೇ ಸತ್ಯ, ಕನ್ನಡವೇ ಸತ್ಯ, ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ನಿತ್ಯ. ನಿತ್ಯ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಅನುಭವಿಸ್ಬೋದು. ಇಲ್ಲೋದ್ರೆ ಬೆಡ್ ಇದೆ. ಸೊ ಇದಿಷ್ಟು ನೆಬುಲಾ ನೆಸ್ಕೆಫೆಯ ಒಂದು ಟೂರ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟಾಗಿ ತೋರಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಥ್ಯಾಂಕ್ ಯು ಸೋ ಮಚ್. ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ಗಳು, ಒಳ್ಳೊಳ್ಳೆ ಪ್ಲೇಸ್ಗಳಲ್ಲಿ ವಿಡಿಯೋಸ್ಗಳನ್ನ ಹಾಕ್ತೀನಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಥ್ಯಾಂಕ್ ಯು. ಬಾಯ್.